ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನೈತೆ? ಮಕ್ಳು ಆರಾಮಾಗಿದ್ದಾರ? ನೆಮ್ಮದಿಯಾಗಿ ದೇವ್ರ ಪೂಜೆ ಮಾಡೋದಕ್ಕೂ ಬಿಡ್ಲಿಲ್ಲ. ಅರ್ಜೆಂಟಾಗಿ ಬಂದಿಲ್ಲ, ಏನಾಯ್ತು? ಅದು ಸಾಹೇಬ್ರಿಗೆ ಹುಷಾರಿಲ್ವಂತೆ. ನಾನು ಮೂಗ್ ತನಕ ಮುಳುಗೋಗ್ಬಿಟ್ಟಿದ್ದೀನಿ. ಈಗ ಉಸಿರಾಡಕ್ ಆಗ್ತಾ ಇಲ್ಲ ರೀ. ಏನ್ ಹೇಳಿ? ಬನ್ನಿ ಬನ್ನಿ ಪುರೋಹಿತ್ರೆ, ಬನ್ನಿ. ದುಡ್ಡಿನ ಚೀಲ ಇಲ್ಲಿ ಇಟ್ಬಿಡಿ. ಯೋ, ದುಡ್ಡು ತಂದ ಅಂತ ಕೇಳಿದ್ರೆ ಏನ್ ಮಕ ನೋಡ್ತಾ ಇದೆಯಲ್ಲ? ದುಡ್ಡು ತಂದ ಇಲ್ವಾ? ಗೌರವ್ನವರೇ, ಬಹಳ ಗೌರವದಿಂದ ಹೇಳ್ತಾ ಇದ್ದೀನಿ, ನೀವು ಈಗಿಂದ ಈಗಲೇ ಮನೆಯಿಂದ ಹೊರಗೆ ಹೋಗಿ. ನಾವೇ ನಿಮ್ಮ ಹತ್ರ ಸಾಲ ಮಾಡಿಲ್ಲ. ನೀವು ಹೀಗೆ ಪದೇ ಪದೇ ಮನೆ ಹತ್ರ ಬಂದು ಹಣ ಕೇಳಿ ಪೀಡಿಸಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗತ್ತೆ. ವಾ ಪುರೋಹಿತ್ರೆ, ವಾ, ಪೂಜೆ ಮಾಡಿರೋ ಭಕ್ತಿಗೆ ಮೈ ಮೇಲೆ ಬಂದಿರೋ ದೇವ್ರನ್ನ ಮನೆ ಗಂಟೆ ಕರ್ಕೊಂಬಂದ್ಬಿಟ್ಟಿದ್ದೀರಾ? ಇರ್ಲಿ, ಕಂಪ್ಲೇಂಟ್ ತಾನೆ, ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀರಲ್ವ ದೇವರು? ಸರಿಯಾಗಿದೆ, ನಾನೇ ಫೋನ್ ಮಾಡ್ಕೊಡ್ತೀನಿ. 2 ಸ್ಟಾರ್ ಇರೋರಿಗೆ ಫೋನ್ ಮಾಡ್ಕೊಡ್ಲಾ ಅಥವಾ 3 ಸ್ಟಾರ್ ಇರೋರಿಗೆ ಫೋನ್ ಮಾಡ್ಕೊಡ್ಲಾ? ಹಾ, ಇಲ್ಲ ಅವ್ರಿಗಿಂತ ಮೇಲಧಿಕಾರಿಗಳ ಹತ್ರ ಮಾತಾಡ್ಬೇಕಾ ಹೇಳಿ? ಅಲ್ಲಿಗೂ ಕಾಂಟ್ಯಾಕ್ಟ್ ಮಾಡಿಕೊಂಡಿವ್ನಿ. ಪುರೋಹಿತ್ರೆ, ನೀವು ಈ ಥರ ಟ್ವಿಸ್ಟ್ ಕೊಡ್ತೀರಾ ಅಂತ ನನಗೆ ಮೊದಲೇ ಗೊತ್ತಿತ್ತು. ಅದಕ್ಕೆ ನಮ್ಮ ಫ್ಯಾಮಿಲಿ ಸಮೇತ ಊರಿನ 10 ಜನ ಹಿರಿಕರು ಸಹಿ ಹಾಕ್ಸಿ ಆ ಲೆಟರ್ನ ಸ್ಟೇಷನಿಗೆ ಕೊಟ್ಟು ಬಂದೀವ್ನಿ. ಭಯ ಬಿಡ್ಬೇಡಿ, ನಾನಿನ್ನೂ ಆ ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡಿಸಿಲ್ಲ, FIR ಹಾಕ್ಸಿಲ್ಲ. ಒಂದೇ ಒಂದು ಫೋನ್ ಮಾಡಿದೆ ಅಂತ ಇಟ್ಕೊಳ್ಳಿ, ಎಲ್ಲ ನಮ್ಮ ಸಾಹೇಬ್ರೇ ಮಾಡ್ಕೋತಾರೆ. ನೀವು ನನ್ನ ಮೇಲೆ ಕಂಪ್ಲೇಂಟ್ ಕೊಡೋಕೆ ಸ್ಟೇಷನ್ಗೆ ಹೋದ್ರೆ ಸಾಕು, ಆರೋಪಿನೇ ಬಾಗ್ಲಿಗೆ ಬಂದಿದ್ದೇನೆ ಅಂತ A1 ಅಂತ ನಿಮ್ಮ ಹೆಸರನ್ನ ಬರೆದು ಪಂಚೆ ಬಿಚ್ಚಿ ಚಡ್ಡಿಲಿ ಕೂರಿಸ್ತಾರೆ. ಆಮೇಲೆ ನಿಮ್ಮ ಲೇಡೀಸ್ ಅವರಲ್ಲ, ಇವ್ರನ್ನ ಕರ್ಕೊಂಡು ಹೋಗೋಕ್ಕೆ ಸ್ಟೇಷನಿಂದ ಒಬ್ರು ಲೇಡೀಸ್ ಪೊಲೀಸ್ ಬರ್ತಾರೆ. A2 ನಳಿನಿ ಅಂತ ಬರೆದು ಇವ್ರನ್ನೂ ಎತ್ತಾಕೊಂಡು ಹೋಗ್ತಾರೆ. ಪೊಲೀಸರು ಏನ್ ಹೇಳ್ತಾರೆ ಅಂತ ನಿಮಗೆ ಗೊತ್ತಾ? ನಾನೇ ಹೇಳ್ತೀನಿ ಕೇಳಿ. ಮದುವೆ ಮಾಡ್ಕೊಡ್ತೀನಿ ಅಂತ ನಂಬಿಸಿ ಮದುವೆ ಖರ್ಚನೆಲ್ಲ ಎಳ್ನೀರು ಕಿಟ್ಟಿ ಅವ್ರ ಫ್ಯಾಮಿಲಿ ಕಡೆಯಿಂದ ಮಾಡಿಸಿ ಆಮೇಲೆ ಮದುವೆ ದಿನ ಯಾವುದೋ ಒಂದು ಕುಂಟ ನೆಪ ಹೇಳಿ ಮದುವೆ ನಿಲ್ಲಿಸ್ಬಿಟ್ಟು ಯಾವುದೋ ದೊಡ್ಡ ಮನುಷ್ಯನ ಮೊಮ್ಮಗನಿಗೆ ಮದುವೆ ಮಾಡಿ ಕಳಿಸಿದಿರಲ್ಲ, ಅದರಿಂದ ಆದ ನಷ್ಟನ ನಮ್ಮ ಸಂತ್ರಸ್ತರಿಗೆ ತುಂಬಿಕೊಟ್ಬಿಡಿ ಅಂತ ಹೇಳ್ತಾರೆ.